ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ರಿಸೆಪ್ಷನ್ಗೆ ಎಂಟ್ರಿ ಕೊಟ್ಟರು ಗೌರಿ, ಅಥವಾ ಇಲ್ಲಿ ಗೌರಿ ಎಂಟ್ರಿಗೆ ಬದಲಾಗಿ ಮೋನಿಕಾ ಎಂಟ್ರಿ ಆಗ್ತಿದೆಯಾ? ಏನಾಯಿತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇವತ್ತು ವಿವೇಕ್ ಮತ್ತು ಗೌರಿ ರಿಸೆಪ್ಷನ್ ಇದೆ. ಒಂದು ರಿಸೆಪ್ಷನ್ಗೆ ರೆಡಿ ಆಗೋದಕ್ಕೆ ಅಂತ ಹೇಳಿ ಅಜ್ಜಿ ಗೌರಿಗೆ ಸೀರೆ ಉಡುವೆ ಎಲ್ಲವನ್ನೂ ಕೂಡ ಕೊಟ್ಟಿದ್ದಾರೆ. ವಿವೇಕ್ ಕೂಡ ರೆಡಿ ಆಗುವಂತ ಹೇಳಿ ಹೋಗಿದ್ದಾರೆ. ಆದರೆ ಗೌರಿಗೆ ಹೆಂಡತಿ ಅಂತಲೇ ಒಪ್ಕೊಳ್ದೆ ಜವಾಬ್ದಾರಿ ತಗೊಳ್ದೇ ಇರ್ತಕ್ಕಂಥ ವ್ಯಕ್ತಿ ಜೊತೆಯಲ್ಲಿ ನಾನು ಹೋಗಿ ನಿಂತ್ಕೋಬೇಕಾ? ನನಗೆ ಯಾವುದೇ ರೀತಿಯ ಇಂಥ ವೈಭೋಗ ಆಡಂಬರ ಇಷ್ಟ ಅನ್ನೋದು ದೇವ್ರೆ ನಿನಗೂ ಕೂಡ ಗೊತ್ತದೆ. ನೀನು ಹೇಗೆ ನಿರಾಭರಣನೋ ಅದೇ ರೀತಿ ನಾನು ಕೂಡ. ಆದರೆ ನೀನು ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದೆ, ಆದರೆ ನಿನ್ನಂಥ ಭಕ್ತಿ ಆದ ನಾನು ಏನು ಮಾಡಲಿ ಅಂತಲೇ ನನಗೆ ಅರ್ಥ ಆಗ್ತಿಲ್ಲ. ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಇರ್ತಕ್ಕಂಥ ಜಾಗದಲ್ಲಿ ಅಹಂಕಾರ ತೋರಿಸೋರ ಮುಂದೆ ನಾನು ಹೋಗಿ ರೆಡಿಯಾಗಿ ಅವ್ರ ಪಕ್ಕದಲ್ಲೇ ನಿಂತ್ಕೋಬೇಕಾ? ನನ್ನ ಸ್ವಾಭಿಮಾನವನ್ನು ಅಡವಿಡಬೇಕಾ ಅಂತ ಹೇಳಿ ಗೌರಿ ದೇವ್ರ ಮುಂದೆ ಪ್ರಶ್ನೆ ಮಾಡ್ತಿದ್ದಾಳೆ. ಏನು ಮಾಡಬೇಕು ಅಂತಲೇ ನನಗೆ ತೋಚ್ತಾ ಇಲ್ಲ ಅಂತ ಹೇಳಿ ದೇವರನ್ನೇ ಪ್ರಶ್ನೆ ಮಾಡ್ತಿದ್ದಾರೆ. ಇದರ ನಡುವೆ ವಿವೇಕ ಈ ಒಂದು ರಿಸೆಪ್ಷನ್ಗೆ ರೆಡಿಯಾಗಿ ಬರ್ತಾ ಅದರಲ್ಲಿ ಅನಿಕೇತ್ ಆಲ್ರೆಡಿ ಮೀಡಿಯಾದವ್ರಿಗೆ ಸನ್ನೆ ಮಾಡೋದ್ರ ಮುಖಾಂತರ ವಿವೇಕ್ ಮುಂದೆ ಬಂದು ನೀವು ಅವನನ್ನು ಪ್ರಶ್ನೆ ಮಾಡಿ ಅಂತ ಹೇಳ್ತಾರೆ. ಹಾಗಾಗಿ ಮೀಡಿಯಾದಲ್ಲಿ ಇರ್ತಕ್ಕಂಥ ಅನಿಕೇತ್ ಸ್ನೇಹಿತೆ ಇಲ್ಲಿ ವಿವೇಕ್ ಮುಂದೆ ಬಂದದ್ದು, ಏನು ಸರ್ ನಿಮ್ಮ ಮದುವೆ ಹೇಗಾಯಿತು ಅನ್ನೋದು ನಮಗೆಲ್ರಿಗೂ ಕೂಡ ಗೊತ್ತದ. ನೀವು ಮಾತ್ರ ರಿಸೆಪ್ಷನ್ಗೆ ರೆಡಿಯಾಗಿ ಬರ್ತಾ ಇದ್ದೀರಾ, ನಿಮ್ಮ ಹೆಂಡತಿ ಬಂದಿಲ್ಲ. ಯಾಕೆ ನಿಮ್ಮ ಹೆಂಡತಿ ಬರೋದಿಲ್ವಾ? ಅಥವಾ ಆಕೆ ಬಡವರು ಅಂತ ಏನಾದರೂ ನೀವು ತಾತ್ಸಾರ ಮಾಡ್ತಿದ್ರಾ ಅಂತೆಲ್ಲ ಪ್ರಶ್ನೆ ಮಾಡ್ತಾರೆ. ಆಗ ಇಲ್ಲಿ ಅನಿಕೇತ್ ಏನು ಮಾತಾಡ್ತಿದ್ರ, ಹೆಣ್ಮಕ್ಳು ರೆಡಿ ಆಗೋದಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತಲ್ವ, ಹಾಗಾಗಿ ಅವ್ರ ಸಮಯ ತಗೋತಿದ್ದಾರೆ ಅಷ್ಟೇ, ಖಂಡಿತವಾಗ್ಲೂ ಬರ್ತಾರೆ ಅಂತ ಹೇಳಿ ಅನಿಕೇತ್ ಹೇಳ್ತಾರೆ. ನಂತರ ಕವಿಯವರು ಕೂಡ ನಮ್ಮ ಮನೆಯ ಮಹಾಲಕ್ಷ್ಮಿ ಖಂಡಿತ ಸರಿಯಾದ ಗಳಿಕೆಯಲ್ಲಿ ಇಲ್ಲಿಗೆ ಬರ್ತಾನೆ ಅಂತ ತಿಳಿಸ್ತಾರೆ. ಇದರ ನಡುವೆ ಆಲ್ರೆಡಿ ವಿವೇಕ್ ಗೌರಿ ಹತ್ರ ಹೋಗಿದ್ದೆ, ರಿಸೆಪ್ಷನ್ಗೆ ತಡ ಆಗ್ತದೆ, ಮೊದಲು ರೆಡಿ ಆಗು ಅಂತ ಹೇಳ್ತಾರೆ. ಏನು ರೆಡಿ ಆಗಬೇಕು, ಯಾಕೆ ಈ ರೀತಿ ಬಂದರೆ ನಿಮ್ಮ ಜೊತೆ ರಿಸೆಪ್ಷನ್ಗೆ ಬರಬಾರ್ದು ಅಂತೇನಾದರೂ ಇದೆಯಾ ಅಂತ ಕೇಳಿದಾಗ, ಏನು ಈ ರೀತಿ ಬರೋದಾ, ಚಿನ್ನ ಒಡವೆ ಬಟ್ಟೆ ಹಾಕ್ಕೊಂಡು ಬಾ, ನಮ್ಮ ಮರ್ಯಾದೆ ಅದು ಅಂತ ಹೇಳಿದಾಗ, ಹೋ ಮರ್ಯಾದೆಗೋಸ್ಕರ ನೀವು ಈ ರೀತಿ ಮುಖವಾಡ ಹಾಕೋತೀರಾ? ನಾನು ಹಾಕಿದ್ದು ಒಂದು ರೀತಿ ಮುಸ್ಕ ಆದರೆ ನೀವು ಹಾಕಿದ್ದು ಒಂದು ರೀತಿ ಮುಖವಾಡನೇ ತಾನೆ ಅಂತ ಗೌರಿ ಹೇಳ್ತಾರೆ. ಈ ರೀತಿಯೆಲ್ಲ ಮಾತಾಡ್ಬೇಡ, ಇಂಥ ಮಾತುಗಳೆಲ್ಲ ಆಡೋದಕ್ಕೆ ತುಂಬ ಚೆನ್ನಾಗಿದೆ ಅಂತ ಹೇಳಿ ವಿವೇಕ್ ಹೇಳ್ತಾರೆ. ಯಾಕೆ ನಾನು ಇದನ್ನೆಲ್ಲ ಎತ್ಕೊಂಡು ಹೋಗ್ಬಿಡ್ಬೋದು ಅಂತ ನಿಮಗೆ ಭಯ ಆಗ್ತಿದೆಯಾ ಅಂತ ಗೌರಿ ಪ್ರಶ್ನೆ ಮಾಡಿದಾಗ, ಖಂಡಿತ ಇಲ್ಲಪ್ಪ, ನೀನು ಯಾವುದೇ ಕಾರಣಕ್ಕೂ ಇಂಥ ಕೆಲಸ ಅಂತೂ ಮಾಡೋಳಲ್ಲ. ಹೀಗೆ ಒಂದು ಎಲೆಗೆ ಉಪ್ಪಿನಕಾಯಿ ಬಡಿಸಿದ ತಕ್ಷಣ ಅದನ್ನು ಎತ್ಕೊಂಡು ಹೋಗ್ತಾರೆ. ಎಲ್ಲವನ್ನೂ ಕೂಡ ಕಾಯ್ತಾ ಇರ್ತಾರಲ್ವ, ಊಟ ಗಿಟ ಎಲ್ಲ ಹಾಕೋ ತನಕ ಎತ್ಕೊಂಡು ಹೋಗೋದಕ್ಕೆ. ಹಾಗೆ ನೀನು ಕೂಡ ಆಸ್ತಿ ಹೊಡಿಯೋಕೆ ಬಂದವಳು, ಅದಕ್ಕೋಸ್ಕರನೇ ಎಲ್ಲನೂ ಕೂಡ ಆಸ್ತಿ ಹೊಡಿಯೋ ತನಕ ಕೂಡ ಕಾಯ್ತೀಯ ನೀನು ಅಂತ ಹೇಳಿ ವಿವೇಕ ಅವಮಾನ ಮಾಡ್ತಾರೆ. ಇದರಿಂದ ತುಂಬ ಬೇಜಾರ ಆಗುತ್ತೆ ಅವರಿಗೆ. ಹಾಗಿದ್ರೆ ಏನಂತ ನನ್ನ ಪರಿಚಯ ಮಾಡಿಕೊಡ್ತೀರಾ ಎಲ್ಲರೂ ಮುಂದೆ? ನಿಮ್ಮ ಹೆಂಡತಿ ಅಂತಾನ, ಅಥವಾ ಕೆಲಸದವಳು ಅಂತಾನ, ಅಥವಾ ನಿಮ್ಮ ಆಸ್ತಿ ಹೊಡೆಯೋಕ್ಕೆ ಬಂದಿರೋ ಅನ್ಲಕ್ಕಿ ಗರ್ಲ್ ಅಂತಾನ ಅಂತ ಹೇಳಿ ಗೌರಿ ಪ್ರಶ್ನೆ ಮಾಡಿದಾಗ, ನಾನೇನು ನಿನ್ನ ಪರಿಚಯ ಮಾಡಿಕೊಡೋ ಅವಶ್ಯಕತೆ ಇಲ್ಲ, ನಿನ್ನನ್ನು ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ನೀನು ಯಾರು ಅಂತ ಹೇಳ್ತಾರೆ. ಆದರೆ ಇಲ್ಲಿ ಗೌರಿಗೆ ವಿವೇಕ್ ಜೊತೆ ಹೋಗಿ ನಿಲ್ಲೋದಕ್ಕೆ ಇಷ್ಟ ಅಲ್ಲ, ಬಿಕಾಸ್ ಜವಾಬ್ದಾರಿ ಅಂತ ಒಪ್ಕೊಳ್ಳೋದಿಲ್ಲ. ಅದರ ಜೊತೆಗೆ ತಾತ್ಸಾರ ಮಾಡೋದು, ಮೋಸ ಮಾಡ್ತಾರೆ ಅಂತ ಹೇಳೋದು, ಇದು ಎಲ್ಲವೂ ಕೂಡ ಗೌರಿಗೆ ತುಂಬ ವಿಚಾರ ಆಗ್ತದೆ. ಅದೇ ಕಾರಣಕ್ಕೆ ವಿವೇಕ್ ಜೊತೆ ರಿಸೆಪ್ಷನ್ಗೆ ನಿಂತ್ಕೋಬೇಕಾ ಅಂತ ಕ್ಷಣಕ್ಕೂ ಕೂಡ ಯೋಚನೆ ಮಾಡ್ತಿದ್ದಾಳೆ. ನಂತರ ಇಲ್ಲಿ ವಿವೇಕ, ನಿಮ್ಮಮ್ಮ ಇವತ್ತು ಬರೋದಿಲ್ಲ ತಾನೆ? ಖಂಡಿತ ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ, ಬಂದು ಇನ್ನೇನು ಸೀನ್ ಕ್ರಿಯೇಟ್ ಮಾಡಿ ನಮ್ಮ ಮರ್ಯಾದೆ ತೆಗೆಯೋ ಕೆಲಸ ಅಂತೂ ಮಾಡಲ್ಲ ಅಂದ್ಕೊಂಡಿದ್ದೀನಿ ಅಂತ ವಿವೇಕ್ ತಿಳಿಸಿ ಅಲ್ಲಿಂದ ಹೋಗ್ಬಿಡ್ತಾರೆ. ಆದರೆ ಆಲ್ರೆಡಿ ಕಾಂತ್ ಅವರು ಜೋಕರ್ ವಿಷಯ ಹಾಕ್ಕೊಂಡು ತನ್ನ ಅಕ್ಕನ ಜೊತೆ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಈ ಕಡೆ ಮ್ಯಾನೇಜರ್ ಕೂಡ ಅವ್ರ ಅಕ್ಕಂಗೆ ಪ್ರಪೋಸ್ ಮಾಡೋ ಸೀನ್ಸ್ ಎಲ್ಲ ಕೂಡ ನಡೆಯುತ್ತೆ. ನಂತರ ಇಲ್ಲಿ ಅನಿಕೇತ್ ಬರ್ತಿರೋದನ್ನು ನೋಡಿದಂಥ ಅಕ್ಕ ತಂಗಿ ಇಬ್ಬರು ಕೂಡ ಹಾಗೆ ಸ್ಟ್ಯಾಚ್ಯೂ ವೇಷದಲ್ಲಿ ನಿಂತ್ಕೊಂಡ್ಬಿಡ್ತಾರೆ. ನಂತರ ಅನಿಕೇತ್ ಮತ್ತೆ ವಾಪಸ್ ಬಂದು, ಯಾರು ನೀವಿಬ್ಬರು ಎಲ್ಲಿ ಯಾಕೆ ಬಂದಿದ್ರಾ, ನಿಮ್ಮನ್ನು ಯಾರು ಕರೆಸಿದ್ದು ಅಂದಾಗ, ನಾವು ಜೋಕರ್ ಅಂತ ಹೇಳ್ತಾರೆ ಕಾಂತ್ ಅವರು. ನಿಮ್ಮನ್ನ ಯಾಕೆ ಇಲ್ಲಿ ಕರೆಸಿದ್ರು? ಸರಿ ಆಯಿತು, ಜೋಕರ್ ಆದವರು ಅಲ್ಲಿ ಮಾಡಬೇಕು ಮಕ್ಳ ಹತ್ರ, ನೀವು ಯಾಕೆ ಇಲ್ಲಿ ನಿಂತ್ಕೊಂಡಿದ್ರಾ ಅಂತ ಕೂಡ ಅನಿಕೇತ್ ಪ್ರಶ್ನೆ ಮಾಡ್ತಾರೆ. ಹೇಳಿ ನಿಮ್ಮನ್ನು ಯಾರು ಕರೆಸಿದ್ದು ಅಂದಾಗ ಕಾಂತವ್ರ ಅಕ್ಕ ನಮ್ಮನ್ನು ಮ್ಯಾನೇಜರ್ ಕರೆಸಿದ್ದು ಅಂದ ತಕ್ಷಣ ಮ್ಯಾನೇಜರ್ನ ಸದ್ಗುಣ ಅವ್ರನ್ನ ಕರೀತಾರೆ. ನೀವಾಗ ಕರೆಸಿದ್ದು ಅಂತ ಅನಿಕೇತ್ ಕೇಳಿದಾಗ, ಇಲ್ಲ ಸರ್ ನನಗೆ ಗೊತ್ತಿಲ್ಲ ಅಂತಾರೆ. ಅಂದಮೇಲೆ ಯಾರೇ ನಿಮ್ಮನ್ನು ಕರೆಸಿರೋದು, ಎಲ್ಲಿಗೆ ಬಂದಿದ್ರ ಅಂದರೆ ಖಂಡಿತ ಏನೋ ಕೆಟ್ಟ ಉದ್ದೇಶ ಇಟ್ಕೊಂಡೇ ಬಂದಿರ್ತೀರ ಅಂತ ಜೋರು ಗಲಾಟೆ ಮಾಡೋಕ್ಕೆ ಅನಿಕೇತ್ ಶುರು ಆಗ್ತಾರೆ. ಅಷ್ಟರಲ್ಲಿ ಕವಿಯವ್ರು ಬಂದಿದ್ದ, ನಾನು ಅವರನ್ನು ಕರೆಸಿದ್ದು ಅಂತ ಹೇಳ್ತಾರೆ. ನೀನು ಕರೆಸಿದ್ದ ಅಂದಾಗ, ಹೌದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರಲಿ ಅನ್ನೋ ಕಾರಣಕ್ಕೆ ನಾನೇ ಅವರನ್ನು ಕರೆಸಿದ್ದು ಅಂದಾಗ, ಸರಿ ಆಯಿತು ಕೆಲಸ ಮಾಡಿ ಮುಗಿಸಿ ಹೋಗಿ ಅಂತ
ಅನಿಕೇತ್ ಹೊರಟು ಬಿಡ್ತಾರೆ. ಆದರೆ ಕಾಂತ್ ಅವ್ರಿಗೆ ಡೌಟ್ ಬರುತ್ತೆ, ಯಾಕಂದರೆ ಹೀಗೆ ಗೊತ್ತಿತ್ತು ಇವ್ರು ಕರ್ಸೇ ಇಲ್ವಲ್ಲ ನಮ್ಮನ್ನ, ಆದರೂ ಕೂಡ ಹೇಗೆ ನಮ್ಮನ್ನು ಕಾಪಾಡಿದ್ರು, ಯಾಕೆ ರೀತಿ ಹೇಳಿದರು ಅಂತ. ಆಗ ಕವಿಯವರೇ ಹೇಳ್ತಾರೆ, ನನಗೆ ಗೊತ್ತದ ನೀವು ನಿಮ್ಮ ಮಗಳನ್ನ ನೋಡಬೇಕು ಅಂತ ಬಂದಿದ್ರ ಅಲ್ವಾ, ಕಣ್ಣು ತುಂಬಿಕೊಂಡು ನೋಡಿಬಿಟ್ಟು ದೂರದಿಂದನೇ ಹೋಗಿ. ನನಗೆ ಗೊತ್ತಿದೆ ನೀವು ಗೌರಿ ಅದಕ್ಕೆ ಅಮ್ಮ ಅನ್ನೋದು. ನಿಮ್ಮ ಅಕ್ಕನೇ ನನಗೆ ಕಾಲ್ ಮಾಡಿ ಹೇಳಿದರು ಮಗಳು ರಿಸೆಪ್ಷನ್ ನೋಡಬೇಕು ಅಂತ ಆಸೆ ಪಡ್ತಿದ್ದಾಳೆ ಅಂತ. ಹಾಗಾಗಿ ಜೋಕರ್ ಬರೋರನ್ನು ತಡೆದು ಆ ಜಾಗಕ್ಕೆ ನಿಮ್ಮನ್ನು ನಾನು ಕರೆಸಿದ್ದು. ಬಟ್ ಯಾರಿಗೂ ಡೌಟ್ ಬರಬಾರ್ದು, ಆಮೇಲೆ ಎಲ್ಲವೂ ಕೂಡ ಎಡವಟ್ಟಾಗ್ಬಿಡತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ದೂರದಿಂದಾನೇ ಮಗಳನ್ನ ನೋಡಿಕೊಂಡು ಕಣ್ಣು ತುಂಬಿಸ್ಕೊಂಡು ಹೊರಟ್ಬಿಡಿ. ಆಮೇಲೆ ಅದಕ್ಕೆಗೂ ಕೂಡ ಅಮ್ಮನ ಆಗುತ್ತೆ, ಬಿಚ್ಚರ್ ಆಗುತ್ತೆ ನೀವು ಯಾರು ಅಂತ ಗೊತ್ತಾಗ್ಬಿಟ್ರೆ ಅಂತ ಕವಿಯವರು ಹೇಳಿದಾಗ, ಖಂಡಿತಪ್ಪ ತುಂಬ ಧನ್ಯವಾದ ನಿನಗೆ ಅಂತ ತಿಳಿಸ್ತಾರೆ ಕಾಂತ್ ಅವರು. ನಂತರ ಇಲ್ಲಿ ಕಾಂತ್ ಅವರು ಹಾಗೆ ದೊಡ್ಡಮ್ಮ ಇಬ್ಬರು ಕೂಡ ಗೌರಿ ಬರ್ಬೋದು ಅಂತ ವೇಟ್ ಮಾಡ್ತಿದ್ದಾರೆ. ಬಟ್ ಎಷ್ಟೊತ್ತಾದರೂ ಕೂಡ ಗೌರಿ ಬರುವುದಿಲ್ಲ. ಆದರೆ ವಿವೇಕ್ ಮಾತ್ರ ಬರ್ತಾರೆ. ವಿವೇಕ್ ಬರ್ತದಾಗೆ ಮೀಡಿಯಾದವರು ಮತ್ತೆ ಪ್ರಶ್ನೆ ಮಾಡ್ತಿದ್ದಾಗೆ ವಿವೇಕ್ ಸಿಡಿತ ಹೇಳ್ತಾರೆ. ಇದು ಎಲ್ಲದರ ನಡುವೆ ಆ ಕಡೆ ಗೌರಿಗೆ ಏನು ಮಾಡಬೇಕು ತೋಚ್ತಿಲ್ಲ. ಆ ಕಡೆ ಮೋನಿಕಾ ಕೂಡ ಇಲ್ಲಿ ವಿವೇಕ್ ಹಾಗೆ ಗೌರಿಗೆ ಹೇಗೆ ಮದುವೆ ಆಗೋದಕ್ಕೆ ಸಾಧ್ಯ, ವಿವೇಕ್ ಗೌರಿನ ಮದುವೆ ಆಗೋಕ್ಕಾಗತ್ತೆ, ಅವರಿಬ್ಬರು ಸಂಸಾರ ಮಾಡ್ತಾರ, ಇಬ್ಬರಿಗೂ ಒಬ್ರು ಕಂಡ್ರೆ ಒಬ್ರಿಗೆ ಹಾಕೋದಿಲ್ಲ, ಇದೆಲ್ಲ ಹೇಗೆ ಸಾಧ್ಯ. ಹೌದು, ಅನಿಕೇತ್ಗೆ ಈ ವಿಷಯ ಹೇಗೆ ಗೊತ್ತಾಯಿತು? ಹಾಗಿದ್ರೆ ಅವ್ನಿಗೆಲ್ಲ ಕೂಡ ಗೊತ್ತಾಗಿದೆ, ರಿಸೆಪ್ಷನ್ಗೆ ಹೋಗಿದಾನ ಇಲ್ಲ. ಯಾವುದೇ ಕಾರಣಕ್ಕೂ ಅವನಿಗೆ ನಮ್ಮ ವಿಷಯ ಗೊತ್ತಾಗ್ಬಿಟ್ರೆ ಆಮೇಲೆ ಎಡವಟ್ಟಾಗ್ಬಿಡತ್ತೆ. ನಾನು ಈಗಲೇ ಅಲ್ಲಿ ಹೋದರೆ ಏನೇನು ಆಗ್ತಿದೆ ಎಲ್ಲವನ್ನ ಕೂಡ ತಿಳ್ಕೊಬೋದು ಅಂತ ಅಂದ್ಕೊಂಡಿದ್ದೆ. ಮೋನಿಕಾ ಕೂಡ ವೇಟರ್ ವೇಷದಲ್ಲಿ ಆ ಒಂದು ರಿಸೆಪ್ಷನ್ಗೆ ಎಂಟ್ರಿ ಕೊಟ್ಟಿದ್ದಾಳೆ. ಇಲ್ಲಿ ಅನಿಕೇತ್ನೇ ಹುಡುಕ್ತಿದ್ದಾಳೆ. ಅನಿಕೇತ್ ನನ್ನ ಪರವಾಗಿದ್ದರೆ ಓಕೆ, ಇಲ್ಲ ಅಂದರೆ ಖಂಡಿತ ಯಾವುದೇ ಕಾರಣಕ್ಕೂ ಕೂಡ ನಾನು ಅವನನ್ನಂತೂ ಬಿಡುವುದಿಲ್ಲ ಅಂತ ಮೋನಿಕಾ ಅಂದ್ಕೊಂಡಿದ್ದಾಳೆ. ಆ ಕಡೆ ವಿವೇಕ್ ಮತ್ತು ಗೌರಿ ರಿಸೆಪ್ಷನ್ಗೆ ವಿವೇಕ್ ತಂದೆ ತಾಯಿ ಅಚ್ಯುತಾತ ಎಲ್ಲರೂ ಕೂಡ ರೆಡಿಯಾಗಿದ್ದಾರೆ. ಎಲ್ಲರೂ ಕೂಡ ಗೆಸ್ಟ್ಗಳನ್ನು ಮಾತಾಡಿಸ್ತಿದ್ದಾರೆ. ಎಲ್ಲ ಗೆಸ್ಟ್ಗಳು ಕೂಡ ಗೌರಿ ಬರುವುದನ್ನೇ ವೇಟ್ ಮಾಡ್ತಿದ್ದಾರೆ. ಎಲ್ಲ ರೀತಿಯ ಸಿದ್ಧತೆ ಆಗಿದೆ. ಬಟ್ ಗೌರಿ ಮಾತ್ರ ಇನ್ನೂ ಕೂಡ ಆಬ್ಸೆನ್ಸ್ ಇದ್ದಾರೆ. ಇನ್ನೇನು ತಡ ಆಗ್ತದೆ, ಗೌರಿನ ಕರ್ಕೊಂಡು ಬನ್ನಿ ಅಂತ ಹೇಳಿದಾಗ ಕಾಂಚನ್ ಅವರ ಮಗಳೇ ಹೋಗಿ ಗೌರಿ ರೂಮ್ಗೆ ಗೌರಿಯನ್ನು ಕರೆದುಕೊಂಡು ಬರೋದಕ್ಕೆ ಹೋಗ್ತಾರೆ. ಬಟ್ ಅಲ್ಲಿ ಗೌರಿ ಕಾಣಿಸೋದಿಲ್ಲ. ಎಲ್ಲ ಕಡೆ ಹುಡುಕ್ತಾಳೆ, ಬಟ್ ಗೌರಿ ಎಲ್ಲೂ ಕೂಡ ಕಾಣಿಸೋದಿಲ್ಲ. ಈ ಕಡೆ ಅನಿಕೇತ್ ಮಾತ್ರ ತನ್ನ ತಾಯಿಗೆ ಆದಂತಹ ಅವಮಾನಕ್ಕೆ ಸೇಡ್ ತೀರಿಸ್ಕೊಳ್ಳೇಬೇಕು ಅಂತ ಸಿದ್ಧರಾಗಿಬಿಟ್ಟಿದ್ದಾರೆ. ಅದೇ ಕಾರಣಕ್ಕೋಸ್ಕರನೇ ಯಾವುದೇ ಕಾರಣಕ್ಕೂ ಕೂಡ ಈ ರಿಸೆಪ್ಷನ್ ಅಚ್ಚುಕಟ್ಟಾಗಿ ನಡಿಬಾರ್ದು ಅಂತ ಹೇಳಿ ಒಂದು ಬಿಗ್ ಪ್ಲ್ಯಾನನ್ನೇ ಮಾಡಿದ್ದಾರೆ. ಹಾಗಿದ್ರೆ ಇಲ್ಲಿ ಅನಿಕೇತ್ ಮಾಡಿರ್ತಕ್ಕಂಥ ಒಂದು ಪ್ಲ್ಯಾನ್ಗೆ ಇಲ್ಲಿ ಗೌರಿ ಬಲಿಪಶುವಾಗ್ತಾರೆ. ಆ ಕಡೆ ಮೋನಿಕಾ, ಕಾಂತ್ ಅವರು, ಅವ್ರ ದೊಡ್ಡಮ್ಮ ಎಲ್ಲರೂ ಕೂಡ ಇದ್ದಾರೆ. ಇವ್ರು ಎಲ್ಲರೂ ಕೂಡ ವಿವೇಕ್ ಮನೆಯವರ ಕೈಗೆ ಸಿಕ್ಕಿ ಬೀಳ್ತಾರೆ. ಜೊತೆಗೆ ಇಲ್ಲಿ ಗೌರಿ ಕೂಡ ಕಾಣಿಸ್ತಿಲ್ಲ. ಅನಿಕೇತ್ ತಂಗಿ ಹೋಗಿ ಹುಡ್ಕೊಂಡು ಬಂದು ಎಲ್ಲ ಎಡವಟ್ಟಾಗೋಯ್ತು ಭಾವ ಅಂತ ಹೇಳಿ ವಿವೇಕ್ಗೆ ಬಂದು ಹೇಳ್ತಿದ್ದಾರೆ. ಏನಾಯಿತು ಹೇಳು ಅಂತ ವಿವೇಕ್ ಕೇಳಿದಾಗ, ನಾನು ಗೌರಿನ ಎಲ್ಲ ಕಡೆ ಹುಡುಕ್ತೆ, ಎಲ್ಲೂ ಕೂಡ ಗೌರಿ ಕಾಣಿಸ್ತಾ ಇಲ್ಲ ಅಂತ ಹೇಳಿದ ತಕ್ಷಣ ಇಡೀ ರಿಸೆಪ್ಷನ್ನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಶಾಕ್ ಆಗ್ತಿದ್ದಾರೆ. ಎಲ್ಲರೂ ಕೂಡ ಹುಡುಕ್ತಿದ್ದಾರೆ, ಎಲ್ಲೂ ಕೂಡ ಗೌರಿ ಕಾಣಿಸೋದಿಲ್ಲ. ಹಾಗಂದ ಮಾತ್ರಕ್ಕೆ ಇಲ್ಲಿ ಗೌರಿನ ಏನಾದರೂ ಅನಿಕೇತ ಕಿಡ್ನಾಪ್ ಮಾಡಿರೋ ಚಾನ್ಸಸ್ ಇದೆಯಾ? ಹಾಗಿದ್ರೆ ಈ ಜಾಗದಲ್ಲಿ ಏನಾದರೂ ಗೌರಿ ಬದಲಾಗಿ ಮೋನಿಕಾ ಬಂದು ನಿಲ್ಲೋ ಚಾನ್ಸಸ್ ಇದೆಯಾ? ಖಂಡಿತ ಇಲ್ಲ, ಆ ರೀತಿ ಆಗೋದಿಲ್ಲ. ಖಂಡಿತವಾಗ್ಲೂ ಇಲ್ಲಿ ಗೌರಿ ಮನೆ ಮರ್ಯಾದೆ ಉಳಿಸ್ಬೇಕು ಅನ್ನೋ ಕಾರಣಕ್ಕೆ ಆ ಮನೆ ಸೊಸೆ ಆಗಿದ್ದ ಮೇಲೆ ಆ ಮರ್ಯಾದೆ ಕಾಪಾಡೋದು ನನ್ನ ಕರ್ತವ್ಯ ಅಂತ ಅಂದ್ಕೊಂಡಂಥ ಗೌರಿ ರೆಡಿಯಾಗಿ ಆ ಒಂದು ರಿಸೆಪ್ಷನ್ಗೆ ಅದ್ದೂರಿಯಾಗಿ ಎಂಟ್ರಿ ಕೊಡ್ತಿದ್ದಾರೆ. ಹಾಗಿದ್ರೆ ಹೇಗಿರುತ್ತೆ ಮುಂದೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದೆ ನಾವು ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.